ಹಲೋ ಮಕ್ಕಳೇ, ಇವತ್ತಿನ ಕ್ವೆಶನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಇದೊಂದು ಫಂಕ್ಷನ್ ಇದೆ ಸೈನ್ ಎ ಪ್ಲಸ್ 2x ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ವೇರ್ ಎಕ್ಸ್ ಇಸ್ ಲೆಸ್ ದೆನ್ 0, ಬಿ ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಎಕ್ಸ್ ಪ್ಲಸ್ 3x ಸ್ಕ್ವೇರ್ raised to 1 by 3 minus x raised to 1 by 3 divided by x raised to 4 by 3 where x is greater than 0 is continuous at x equals to 0. Then a plus 2b is ಅಂತ ಕೇಳಿದ್ದಾರೆ. ಇದು ಕಂಟಿನ್ಯೂಸ್ ಇನ್ನೊಂದು ಕ್ವೆಶನು. ಫಸ್ಟ್ ಎ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ಟು ಎಫ್ ಆಫ್ ಎ. ಇವು ಮೂರು ಈಕ್ವಲ್ ಇದ್ದು ಮತ್ತು ಫೈನೈಟ್ ಇರಬೇಕು, ಫೈನೈಟ್ ವ್ಯಾಲ್ಯೂ, ಅವಾಗ ಮಾತ್ರ ಇದು ಕಂಟಿನ್ಯೂಸ್ ಫಂಕ್ಷನ್ ಇರುತ್ತೆ, ಕಂಟಿನ್ಯೂಸ್ ಇರುತ್ತೆ. ಸೊ ಫಸ್ಟಿಗೆ ಲೆಫ್ಟ್ ಹ್ಯಾಂಡ್ ಅಂತ ಹೇಳಿದರೆ ಒಂದು ಗ್ರಾಫ್ ಇದೆ, ಗ್ರಾಫ್ನಲ್ಲಿ 0. ಈ ಗ್ರಾಫಿಂದ ಲೆಫ್ಟ್ ಹ್ಯಾಂಡಿಂದ ಅಪ್ರೋಚ್ ಮಾಡಿದರೆ ರೈಟ್ ಹ್ಯಾಂಡ್ ಅಪ್ರೋಚ್ ಮತ್ತು ಎಫ್ ಆಫ್ ಎ ಇವು ಮೂರು ಈಕ್ವಲ್ ಇದೆ, ಕಂಟಿನ್ಯೂಸ್ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಅಂತ ಹೇಳಿದರೆ ಈ ಫಂಕ್ಷನ್ ತಗೊಂಡು ನಾವು ಫಸ್ಟಿಗೆ ಇದನ್ನು ಸಾಲ್ವ್ ಮಾಡಬೇಕು. ಸೊ ಎಲ್ ಎಚ್ ಎಲ್ sin a plus 2x plus sin x divided by x. ಇದರೊಳಗೆ ಲಿಮಿಟ್ ಎಕ್ಸ್ಟೆಂಡ್ ಟು 0 ಇದೆ. 0 ಹಾಕಿದರೆ 0/0 ಫಾರ್ಮ್ ಆಗುತ್ತೆ. ಸೊ ಇದನ್ನು ಹೀಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ಇದರೊಳಗೆ ಎಲ್ ಎಚ್ ರೂಲ್ ಯೂಸ್ ಮಾಡಬೇಕು. ಫಸ್ಟಿಗೆ ಇದಿಷ್ಟನ್ನೇ ಸಪ್ರೇಟ್ ಡಿಫ್ರೆನ್ಸಿಯೇಷನ್, ಇದರ ಸಪ್ರೇಟ್ ಡಿಫ್ರೆನ್ಸಿಯೇಷನ್. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಸೈನ್ ಇನ್ ಡಿಫ್ರೆನ್ಸಿಯೇಷನ್ ಕಾಸ್ a plus 2x ಮತ್ತು ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ a plus 2 ಪ್ಲಸ್ ಸೈನ್ ಇನ್ ಡಿಫ್ರೆನ್ಸಿಯೇಷನ್ ಕಾಸ್ ಮತ್ತೆ. ಸೊ ಡಿವೈಡೆಡ್ ಬೈ ಇದರ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಸೊ ಈಗ 0 ಹಾಕಿದ ನಂತರ ಇದಾಗುತ್ತೆ ಕಾಸ್ 0 1 ಆಗುತ್ತೆ. ಇದು ಹೀಗೆ ಪ್ಲಸ್ 2 ಪ್ಲಸ್ ಕಾಸ್ 0 ವ್ಯಾಲ್ಯೂ ಮತ್ತೆ 1 ಆಗುತ್ತೆ. ಸೊ ಇಟ್ ವಿಲ್ ಬಿ ಎ ಪ್ಲಸ್ 2 ಪ್ಲಸ್ 1 ಈಕ್ವಲ್ಸ್ ಟು ಎ ಪ್ಲಸ್ 3 ಆಗುತ್ತೆ. ಸೊ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ಇರೋದು ಇದು, ಏಕೆಂದರೆ ಎಕ್ಸ್ ಇಸ್ ಗ್ರೇಟರ್ ದೆನ್ 0ಇಂದ ಅಪ್ರೋಚ್ ಮಾಡ್ತಿದ್ದೀವಿ ಗ್ರೇಟರ್ ನಂಬರಿಂದ. ಸೊ ಎಕ್ಸ್ ಲಿಮಿಟ್ ವೇರ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್ 0 ಮೈನಸ್. ಓಕೆ, ಮತ್ತು ಈ ಫಂಕ್ಷನ್ ತೆಗೋಬೇಕು. ಎಕ್ಸ್ ಪ್ಲಸ್ 3x ಸ್ಕ್ವೇರ್ ರೇಸ್ ಟು 1 by 3 ಮೈನಸ್ ಎಕ್ಸ್ ರೇಸ್ ಟು 1 by 3 ಡಿವೈಡೆಡ್ ಬೈ ಎಕ್ಸ್ ರೇಸ್ ಟು 4 by 3. ಸೊ ಇದರೊಳಗೆ ನಾನು ಕಾಮನ್ ತೆಗಿತಿದ್ದೇನೆ ಎಕ್ಸ್ ಇದರೊಳಗೆ. ಸೊ ಎಕ್ಸ್ ಕಾಮನ್ ಬಂದ ನಂತರ ಎಕ್ಸ್ ಇಲ್ಲಿ 1 ಬರುತ್ತೆ, ಪ್ಲಸ್ 3x ಈ ಹೋಲ್ ರೇಸ್ ಟು 1 by 3 ಆಗುತ್ತೆ. ಸೊ ಎಕ್ಸ್ ರೇಸ್ ಟು 1 by 3 ಮೈನಸ್ ಹೇಗಿದೆ ಹಾಗೆ ಇದರೊಳಗೆ ಎಕ್ಸ್ ರೇಸ್ ಟು 4 by 3. ಇದರೊಳಗೆ ಇದು ಡೈರೆಕ್ಟ್ 0 ಹಾಕಿದರೆ ಇದು 0/0 ಫಾರ್ಮ್ ಆಗುತ್ತೆ. ಸೊ ನಾನು ಇದನ್ನೇನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೇನೆ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್ ಇದರೊಳಗೆ ಇವಾಗ ಎಕ್ಸ್ ಹೊರಗೆ ತೆಗೆದ್ರೆ ಎಕ್ಸ್ ರೇಸ್ ಟು 1 by 3 1 ಬರುತ್ತೆ, ಮಲ್ಟಿಪ್ಲೈಡ್ 1 plus 3x raised to 1 by 3 minus x raised to 1 by 3 divided by x raised to 4 by 3 ಇದಾಗುತ್ತೆ. ಇದಾದ ನಂತರ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್ ಇವಾಗ ಎಕ್ಸ್ ರೇಸ್ ಟು 1 by 3 ಫುಲ್ ಹೊರಗೆ ತೆಗೆದಿದ್ದೇನೆ. 1 ಪ್ಲಸ್ ಈ ಸಪ್ರೇಟ್ ಎಕ್ಸ್ ಪ್ಲಸ್ 1 ಪ್ಲಸ್ 3x ರೇಸ್ ಟು 1 by 3 ಮೈನಸ್ 1 ಆಗುತ್ತೆ, ಏಕೆಂದರೆ ಎಕ್ಸ್ ಹೊರಗೆ ತೆಗೆದಿದ್ದೇನೆ. ಸೊ ಎಕ್ಸ್ ರೇಸ್ ಟು ಡಿವೈಡೆಡ್ ಬೈ ಎಕ್ಸ್ ರೇಸ್ ಟು 4 by 3 ಆಗುತ್ತೆ. ಇದ ನಂತರ ಇದೆರಡು ಕ್ಯಾನ್ಸಲ್ ಆಗುತ್ತೆ. ಇದರೊಳಗೆ ಇದನ್ನು ಕೆಳಗೆ ತಂದ ನಂತರ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್ 1 ಪ್ಲಸ್ 3x ರೇಸ್ ಟು 1 by 3 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ರೇಸ್ ಟು 4 by 3 ಮೈನಸ್ 1 by 3 ಇದಾಗುತ್ತೆ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್ ಇವೆರಡು ಕ್ಯಾನ್ಸಲ್ ಆಗಿ ಬರೀ ಎಕ್ಸ್ ಉಳಿಯುತ್ತೆ. 1 ಪ್ಲಸ್ ಎಕ್ಸ್ ಬೈ
1 + 3x⁻⁴ - 1 ಡಿವೈಡೆಡ್ ಬೈ ಎಕ್ಸ್ ಉಳಿಯುತ್ತೆ. ಸೊ ಇದರೊಳಗೆ ಮತ್ತೆ LHL ರೂಲ್ ಹಾಕಬೇಕು. ಸೊ LHL ರೂಲ್ ಹಾಕಿದ್ದಾಗ ಸೊ ಲಿಮಿಟ್ x → 0 ಪ್ಲಸ್ LHL ರೂಲ್ ಹಾಕಿದಾಗ ಫಸ್ಟ್ ಎಕ್ಸ್ಪೋನೆಂಟಿನ ಡಿಫ್ರೆನ್ಸಿಯೇಷನ್ 1/3 ಹಾಗೆ ಬರೆಯೋದು. 1 + 3x⁻² ಆಗುತ್ತೆ, ಯಾಕೆಂದರೆ 1/3 - 1 ಆಗುತ್ತೆ ಇಲ್ಲಿ, ಅದು 2/3 ಆಗುತ್ತೆ ಲಾಸ್ಟಿಗೆ. 1 - 2/3 ಮತ್ತು ಇದರ ಡಿಫ್ರೆನ್ಸಿಯೇಷನ್ 3 ಆಗುತ್ತೆ. ಇದು ಹೋಲ್ ಡಿವೈಡೆಡ್ ಬೈ 1 ಆಗುತ್ತೆ, ಯಾಕೆಂದರೆ ಇದು ಸಪ್ರೇಟ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ. ಈಗ 0 ಹಾಕಿದ ನಂತರ 0 ಹಾಕಿದ್ವಿ ಅಂದರೆ ಇದು 0, ಇಲ್ಲಿ 1 ಉಳಿಯುತ್ತೆ. ಟೋಟಲ್ ಇದಿಷ್ಟು 1 ಆಗುತ್ತೆ. ಇದು ಉಳಿಯುತ್ತೆ 1/3. ಇಲ್ಲಿ ನೆಕ್ಸ್ಟ್ ಪೇಜ್ನಲ್ಲಿ ತೋರಿಸ್ತೀನಿ. ಸೊ ಇದರ ಡಿಫ್ರೆನ್ಸಿಯೇಷನ್ ಮಾಡಿದ ನಂತರ ಹೀಗೆ ಉಳಿಯುತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಸೊ ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ ಲಿಮಿಟ್ x → 0 ಹಾಕಿದ ನಂತರ ಈ 0 ಆದಮೇಲೆ ಇಲ್ಲಿ 1/3 ಉಳಿಯುತ್ತೆ, ಇಲ್ಲಿ 1 ಉಳಿಯುತ್ತೆ, ಪ್ಲಸ್ 0 2/3 ಇಲ್ಲಿ 3 ಉಳಿಯುತ್ತೆ ಡಿವೈಡೆಡ್ ಬೈ 1. ಈ ಟೋಟಲಿ 1 ಆಗುತ್ತೆ, =1 ಆಗುತ್ತೆ. 3 ಕ್ಯಾನ್ಸಲ್ ಆದ ನಂತರ RHL =1 ಆಗುತ್ತೆ. RHL ಟೋಟಲ್ ವ್ಯಾಲ್ಯೂ 1 ಆಗುತ್ತೆ. ನೆಕ್ಸ್ಟ್ ಇಲ್ಲೇ B ಉಳಿಯುತ್ತೆ. ನೆಕ್ಸ್ಟ್ ಇಲ್ಲೇ LHLನಲ್ಲಿ A + 3 ಸಿಕ್ಕಿದೆ. ಸೊ A + 3. ಸೊ LHL = RHL = f of A. LHL ಇರೋದು A + 3 RHL ಇರೋದು 1, f of A ಇದೆ B. ಸೊ ಇಲ್ಲಿ ಸಿಗುತ್ತೆ B = 1, A + 3 = 1, A = -2. ನಮಗೆ ಕ್ವಶನ್ ಕೇಳೋದು A + 2B. ಸೊ ಇದಾಗುತ್ತೆ -2 + 2, B ವ್ಯಾಲ್ಯೂ ಇರೋದು 1. ಸೊ ಇಟ್ ವಿಲ್ ಬಿ 0. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.